A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾರಾಯಣಹಳ್ಳಿ ಡೈರಿ ಎಲೆಕ್ಷನ್ 2ನೇ ಅವಧಿಗೆ ಅಧ್ಯಕ್ಷರಾಗಿ ವೆಂಕಟೇಶಪ್ಪ ಅವಿರೋಧ ಆಯ್ಕೆ. ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಹಾಗೂ ಎಲ್ಲ ನಿರ್ದೇಶಕರುಗಳ ಅವಿರೋಧ ಆಯ್ಕೆ. ಚಿಂತಾಮಣಿ ತಾಲೂಕಿನ ಚೆನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಾಯಣಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2ನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟೇಶಪ್ಪ, ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಸಂಘದ ಕಚೇರಿ ಆವರಣದಲ್ಲಿ ಚುನಾವಣಾ ಅಧಿಕಾರಿಯಾದ ಭಾಸ್ಕರ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ದಿನಾಂಕ ನಿಗದಿಪಡಿಸಿದ್ದು, 2ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಿದ್ದಪ್ಪ ಅವರು ನಾಮಪತ್ರಗಳನ್ನು ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಇಬ್ಬರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು. ಇನ್ನು ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಂಡ ನಂತರ ಚಿಮುಲ್ ನಿರ್ದೇಶಕರಾದ ಊಲವಾಡಿ ಅಶ್ವಥ್ ನಾರಾಯಣ ಬಾಬು ಅವರು ಭಾಗವಹಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಸಂಘ ಸ್ಥಾಪನೆಗೊಂಡು 5 ವರ್ಷಗಳ ಕಾಲ ಆಗಿದ್ದು, ಎಲ್ಲರೂ ಪಕ್ಷಾತೀತವಾಗಿ ಒಟ್ಟುಗೂಡಿ ಸಂಘವನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿದ್ದಾರೆ. ಗ್ರಾಮದ ಎಲ್ಲ ಸಮುದಾಯಗಳು ಒಟ್ಟುಗೂಡಿ ಸಂಘವನ್ನ ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಎಂದು ಹೇಳಿದರು. ಅವರು ಹಿಂದೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಸ್ತಿತ್ವಕ್ಕೆ ಇರಲಿಲ್ಲ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಗ್ರಾಮದ ಎಲ್ಲ ಹಿರಿಯರ ಮುಖಂಡರ ಸಹಕಾರದೊಂದಿಗೆ ಸಂಘವನ್ನ ಇಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. ಸ್ವಾವಲಂಬನೆಯಾಗಿ ಬದುಕಬೇಕಾದರೆ ಗ್ರಾಮದಲ್ಲಿ ಒಂದು ಸಂಘ ಇರಬೇಕು ಎಂಬ ಉದ್ದೇಶದಿಂದ ಸಂಘವನ್ನ ಸಚಿವ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಅಸ್ತಿತ್ವಕ್ಕೆ ತರಲಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ನಾರಾಯಣಸ್ವಾಮಿ, ಕೃಷ್ಣಪ್ಪ, ವೆಂಕಟಪ್ಪ, ಮುನಿರೆಡ್ಡಿ, ಮುನಿರಾಜು, ಶಿವಮ್ಮ, ನಾಗಮ್ಮ, ರತ್ನಮ್ಮ, ಡೈರಿ ಕಾರ್ಯದರ್ಶಿ ರವಿ, ಮುಖಂಡರಾದ ಮುನಿವೆಂಕಟಪ್ಪ, ಮುನಿಯಪ್ಪ, ಶ್ರೀರಾಮಪ್ಪ, ಶ್ರೀನಿವಾಸ್, ಚಂದ್ರ, ವೆಂಕಟರಮಣಪ್ಪ, ಮುನಿರೆಡ್ಡಿ, ಗೌತಮ್, ಶ್ರೀಕಾಂತ್, ಪೂಜಾ, ರೆಡ್ಡಪ್ಪ, ಹರೀಶ್, ವೆಂಕಟಸ್ವಾಮಿ, ಸತ್ಯನಾರಾಯಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ಒಂದು ಸಂಘ ಸ್ಥಾಪನೆ ಆಗಿದ್ದು 5 ವರ್ಷ ಆಗಿದೆ. ಹಿಂದೆ ಕೂಡ ಇಲ್ಲಿ ಎಲ್ಲರೂ ಒಮ್ಮತದಿಂದ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿ ಈ ಒಂದು ಸಂಘವನ್ನು ಎಲ್ಲ ನಮ್ಮ ಒಂದು SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲ ಈ ಒಂದು ಗ್ರಾಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ಬೇರೆ ಪಕ್ಷದವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಈ ಸಂಘವನ್ನು ಭಾಳ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ಹೊಸದಾಗಿ ಏನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗ ಪ್ರಾರಂಭ ಆಗಿದೆಯೋ, ಈಗಾಗಲೇ 1 ತಿಂಗಳು ಮುಗಿದಿದೆ ಹೊಸ ಆಡಳಿತ ಮಂಡಳಿ ಬಂದು. ಈಗ ಈ ಒಂದು ಸಂಘ ನಾರಾಯಣಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ 2ನೇ ಅವಧಿಗೆ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ಬೇರೆ ಎಲ್ಲ ಪಕ್ಷದವರು ಸೇರಿ ಇವತ್ತು ಮತ್ತೆ ಅವಿರೋಧವಾಗಿ ಎಲ್ಲರೂ ಕೂಡ 12 ಜನನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆಯ ಒಂದು ದಿಕ್ಸೂಚಿ. ಬಹುಶಃ ಒಂದು ಗ್ರಾಮದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವರು ಸೇರಿ ಒಂದು ಸಂಘವನ್ನು ಕಟ್ಟಿರ್ತಾರೆ ಮತ್ತು ಎಲ್ಲರೂ ಕೂಡ ಹಾಲನ್ನು ಕೂಡ ಎಲ್ಲ ಪಕ್ಷದವರು ಎಲ್ಲ ಸಮುದಾಯದವರು ಕೂಡ ಹಾಲನ್ನು ಹಾಕ್ತಾರೆ. ಅದರಿಂದ ಇದನ್ನು ಭಾಳ ವಿಸ್ತಾರವಾಗಿ ತೊಗೊಂಡು ಹೋಗ್ಬೇಕು ಮತ್ತು ಯಾವುದೇ ರೀತಿ ರಾಜಕಾರಣವನ್ನು ಇದರಲ್ಲಿ ಬೆರೆಸಬಾರ್ದು, ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ಮತ್ತು ಇವತ್ತು ರೈತರ ಜೀವನಾಡಿ ಏನು ಹಾಲು ಉತ್ಪಾದನೆ ಇದೆಯೋ ಇದನ್ನು ಈ ಒಂದು ಭಾಗದಲ್ಲಿ ಹಿಂದೆ ಸಂಘ ಇರಲಿಲ್ಲ. ಈ ಗ್ರಾಮದಲ್ಲಿ ನಾನೇ 2ನೇ ಅವಧಿಯಲ್ಲಿ ನಾನು ನಿರ್ದೇಶಕನಾಗಿದ್ದಾಗ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮುನಿವೆಂಕಟಪ್ಪನವರು ಬೇರೆಯವರೆಲ್ಲ ನನಗೆ ಒತ್ತಾಯ ಮಾಡಿದ್ರು. ವೆಂಕಟೇಶಣ್ಣವರು ಹಿರಿಯರು, ಗ್ರಾಮದೆಲ್ಲ ಹಿರಿಯರು ಕೂಡ ನಮಗೊಂದು ಎಲ್ಲ SC ಸಮುದಾಯದವ್ರು ನಾವು ಜೀವನ ಪೂರ್ತಿ ಕೂಲಿ ಮಾಡ್ಕೊಂಡೆ ಬದುಕ್ತಾ ಇದ್ವಿ, ನಾವು ಸ್ವಾವಲಂಬಿಗಳಾಗಿ ಬದುಕಬೇಕಾದ್ರೆ ನಾವೊಂದು ಸಂಘವನ್ನು ಸ್ಥಾಪನೆ ಮಾಡಿಕೊಡಿ ಅಂತ ಕೇಳಿದಾಗ ನಾನು ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವ್ರು ಕೇಳ್ಕೊಂಡಾಗ ಅವರು ಕೂಡ ಇಲ್ಲ, ಅಲ್ಲಿ ಮಾಡಬೇಕಾಗ್ತದೆ, ಅವರು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕಾಗ್ತದೆ, ಅವ್ರ ಜೀವನ ನಡೆಸಬೇಕಾಗ್ತದೆ ಅಂತ ಹೇಳಿದ ಮೇಲೆ ಮತ್ತೆ ಸಂಘ ಸ್ಥಾಪನೆ ಮಾಡಿದ್ರು. ಎಲ್ಲರ ಸಹಕಾರದಿಂದ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಇವತ್ತು. ಮತ್ತು ಈಗ 2ನೇ ಅವಧಿಗೂ ಕೂಡ ಈ ಗ್ರಾಮದ ಹಿರಿಯರಾದ ವೆಂಕಟೇಶಪ್ಪನವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸಿದ್ದಪ್ಪನವರು ಅವಿರೋಧವಾಗಿ ಆಯ್ಕೆ ಇರ್ತಾರೆ. ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಈ ಗ್ರಾಮದ ಹಿರಿಯರು, ಪಕ್ಷಾತೀತ ಕೊಟ್ಟಂಥ ಎಲ್ಲ ನಮ್ಮ ನಾಯಕರಿಗೆ ಕೂಡ ನಾನು ವಂದಿಸ್ತಾ, ಈ ಸಂಘವನ್ನು ಇನ್ನೂ ಅಭಿವೃದ್ಧಿ ಪಥದಲ್ಲಿ ತಾವೆಲ್ಲ ತಗೊಂಡು ಹೋಗಬೇಕು. ಮತ್ತು ಈಗ ಸ್ವಂತ ಕಟ್ಟಡವನ್ನು ಕಟ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇವತ್ತು ಅದಕ್ಕೆ ಈಗಾಗಲೇ ನಾನು ಅದಕ್ಕೆ ಚರ್ಚೆ ಮಾಡಿದೆ ಹಿರಿಯರ ಹತ್ರ. ಅವ್ರು ಹೇಳಿದ್ದಾರೆ, ಸಚಿವರು ಈಗ ನಮ್ಮ ಗ್ರಾಮದಲ್ಲಿ ಒಂದು ಎಲ್ಲ ನಮ್ಮ ಸಮುದಾಯದವರಿಗೆ ಒಂದು ಲೇಔಟ್ ಮಾಡ್ತಿದ್ದಾರೆ. ಆ ಲೇಔಟಲ್ಲಿ CS ಸೈಟನ್ನು ಈ ಒಂದು ಸಂಘಕ್ಕೆ ಕೊಡಿಸ್ತೀನಿ ಅಂತ ಅವರು ಅದಾಗಲೇ ಭರವಸೆ ಕೊಟ್ಟಿದ್ದಾರೆ ಸಚಿವರು. ಅದರ ಮುಖಾಂತರ ಈ ಸೊತ್ತಾದಮೇಲೆ ಈಗೇನು ಒಕ್ಕೂಟದಿಂದ ಬರ್ತಕ್ಕಂಥ 3.5 ಲಕ್ಷ, ಕರ್ನಾಟಕ ಹಾಲು ಮಹಾಮಂಡಲ ಬರ್ತಕ್ಕಂಥ 4.5 ಲಕ್ಷ
ಮತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬರ್ತಕ್ಕಂಥ ಒಂದು 1 ಲಕ್ಷ 1.5 ಲಕ್ಷ ಹಣವನ್ನು ಅವ್ರು ಕೊಟ್ಟು ಸ್ವಂತ ಕಟ್ಟಡ ಕಟ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅದನ್ನೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಈಗೇನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಅದಕ್ಕೆ ಸೂಕ್ತ ನಿರ್ಧಾರವನ್ನು ತಗೊಂಡು ಒಳ್ಳೆ ಕಟ್ಟಡ ಕಟ್ಕೋಬೇಕು. ಮತ್ತು ಎಲ್ಲ ರೈತರು ಎಲ್ಲ ಏನಿಲ್ಲ ಪಾಪ ಸಮುದಾಯದವರು ಇದ್ದಾರೆ, SC ಸಮುದಾಯದವ್ರಲ್ಲೂ ಸ್ವಾವಲಂಬನೆ ಬರ್ತಕ್ಕಂಥ ಅವಕಾಶವನ್ನು ನಾವೆಲ್ಲ ಸೇರಿ ಮಾಡಿಕೊಡ್ಬೇಕು. ಅವರಿಗೆ ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ಕೋಬೇಕು. ಅವರ ಒಂದು ಕುಟುಂಬಗಳ ಶ್ರೇಯಸ್ಸು, ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಅವರು ಆರ್ಥಿಕವಾಗಿ ಸಬಲರಾಗಬೇಕು, ಸದೃಢರಾಗಬೇಕು ಅಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ, ಮಾಡ್ತಾಯಿದ್ದೀವಿ ಅದನ್ನು. ಅದರಿಂದ ಎಲ್ಲ ಈಗೇನು ನಿರ್ದೇಶಕರಾಗಿ 12 ಜನ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ಇನ್ನೊಮ್ಮೆ ನಾನು ಶುಭ ಕೋರ್ತಾ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಾನು ಕೂಡ ಭಾಗವಹಿಸಿ ಎಲ್ಲ ಶುಭ ಹಾರೈಸಿದ್ದೀನಿ. ವೆಂಕಟೇಶಪ್ಪನವರಿಗೆ ಮತ್ತು ಸಿದ್ದಪ್ಪನವರು ಈ ಸಂಘವನ್ನು ಮತ್ತು ಆಡಳಿತ ಮಂಡಳಿಯವರು ಮತ್ತು ಗ್ರಾಮದ ಎಲ್ಲರೂ ಸಹಕರಿಸಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹಾರೈಸ್ತಾ ನನ್ನ ಭಾಷಣ జై జై ఊర్లో డైరీనే లేకుండా ఉండే అన్నిటికీ బాబు అన్న మా సుధాకర్ రెడ్డి ఏమో మా ఊరికి బాధపడి ఏపించిరి ఆమెకి అవుడు నన్నే అధ్యక్షులు చేయండి 5 ఏళ్ళు నడుచుకొని వచ్చినాను. అదే చూసి మా ఊరు వాళ్ళంతా చేరి నాకే ఈ మాట కూడా నాకే ఇచ్చినారు. 5 ఏళ్ళ పురంగా నాకే ఇచ్చినారు. అదే పురంగా నేను వాళ్ళంతా సహకరించుకొని ముందుకు ఇది కావాలని చెప్పుకొని పోతూ ఉంటాను. ಸಂಘದಿಂದ ಇವತ್ತು ಅಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಯಿತು. ಅಧ್ಯಕ್ಷರಾಗಿ ವೆಂಕಟೇಶಪ್ಪ, ಉಪಾಧ್ಯಕ್ಷರಾಗಿ ಸಿದ್ದಪ್ಪನವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇದು 2ನೇ ಟರ್ಮಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ.